ದುಬೈ ಮತ್ತು ಬಹರೇನ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಸಹಾಯವಾಣಿಯನ್ನು ಸ್ಥಾಪಿಸಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷ ಸಂಬಂಧ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿದ ಅವರು, ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರು ಭಾರತ ಸರ್ಕಾರದ ಸಾರಥಿ ಸಹಾಯ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ಅಥವಾ ಸಹಾಯಕ್ಕಾಗಿ ಸ್ಥಳೀಯ ರಾಯಭಾರ ಕಚೇರಿಗಳನ್ನು ಸಂಪರ್ಕಿಸುವಂತೆ ತಿಳಿಸಿದ್ದಾರೆ. ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿರುವವರಿಗೆ ಸಂಭಾವ್ಯ ಸ್ಥಳೀಯ ಸಾರಿಗೆ ವೀಸಾಗಳು ಮತ್ತು ವಸತಿ ಸೇರಿದಂತೆ ಬೆಂಬಲವನ್ನು ಸುಗಮಗೊಳಿಸಲು ಸರ್ಕಾರ ವಿದೇಶಾಂಗ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಖಾಸಗಿ ವಿಮಾನಯಾನ ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ಥಳಾಂತರಿಸುವ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರವು ಸ್ಥಳೀಯ ರಾಯಭಾರ ಕಚೇರಿಗಳು ಮಾಡುವ ವಸತಿ ವೆಚ್ಚವನ್ನು ಮರುಪಾವತಿಸುತ್ತಿದೆ ಮತ್ತು ಸಂಕಷ್ಟದಲ್ಲಿ ಸಿಲುಕಿರುವ ವ್ಯಕ್ತಿಗಳು ಸ್ಥಳೀಯ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ, ಶಾಂತರಾಗಿರುವಂತೆ ಹಾಗೂ ಭಯಭೀತರಾಗದಂತೆ ಸಲಹೆ ನೀಡಲಾಗುತ್ತಿದೆ. ಈವರೆಗೆ ದುಬೈನಲ್ಲಿ 100 ಜನರು ಮತ್ತು ಬಹರೇನ್ನಲ್ಲಿ 9 ಜನರು ಸೇರಿದಂತೆ ಒಟ್ಟು 109 ಜನರು ಸಹಾಯವಾಣಿಯನ್ನು ಸಂಪರ್ಕಿಸಿದ್ದಾರೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಸಹಾಯವಾಣಿ ಸಂಖ್ಯೆ 08022340676 ಅಥವಾ 08022225377 ಇಲ್ಲಿಗೆ ಸಂಪರ್ಕಿಸಲು ಸಚಿವರು ಕೋರಿದ್ದಾರೆ. Come to the aid of people who are stuck in conflict zones, and we will work through Ministry of External Affairs, through the local embassies, to aid the people there. For the moment, we have not received any reports of casualty. However, please follow the local advisors of the local governments diligently and stay calm. This is an unfortunate conflict. I too hope that this conflict will end soon so that normalcy can return.